ನೋಡಿ ಇವತ್ತು ನಮ್ಮ ಗಗನಚುಕ್ಕಿ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಸರ್ ಎಲ್ಲಿ ಹೆಂಗೆ ಬರಲಿ ಸರ್? ನೋಡಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇವತ್ತು ಕೆಲವೊಂದು ಸೂಕ್ತ ಮಾಹಿತಿಗಳನ್ನು ನೀಡ್ತೀನಿ. ನೋಡಿ, ಪ್ರವಾಸಿಗರು 7 ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆನೇ ಇಲ್ಲ ಅವ್ರಿಗೆ. ಸೊ ಆ ಥರ ನೋಡಿ, ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೆ ಇಲ್ಲಿ, ನಮ್ಮ ಪೊಲೀಸ್ ಅಂದರೆ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವ್ರು ಇದ್ದರೆ ಅವ್ರ ಮಾತನ್ನ ಕೇಳೋಷ್ಟು ತಾಳ್ಮೆ ಇಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಯಾವ್ದಾದ್ರು ಸಂಧಿ ಗುಂದಿಲಿ ಬಂದು ಆ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೊಟ್ಟೋಗೋದು. ಅಲ್ಲಿ ನೋಡ್ರಿ, ಅವ್ರು ಮಾಡೋ ಕೆಲಸ ನೋಡಿ ಎಲ್ಲೋಗಿದ್ದಾರೆ ನೋಡಿ. ವಿಸಿಲ್ ಹಾಕಿ ಕರೀತಾ ಇದ್ರು, ಅವರು ಬರೋದಿಲ್ಲ ನೋಡ್ರಿ. ಈಗ ನೀರು ಹೆಚ್ಚಳ ಆಗಿಬಿಟ್ರೆ ಅವ್ರು ಏನಾಗ್ತಾರೆ ಹೇಳಿ, ಆ ಒಂದು ಜಲಪಾತದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ರೀತಿ ಆಗಿರುತ್ತೆ. ವೀಕ್ಷಣೆ ಮಾಡಿ, ಎಲ್ಲೋಗಿ ನಿಂತಿದ್ದಾರೆ. ನೀರು ಅಲ್ಲಿ ನೀರಿನ ಪ್ರಮಾಣ ಹೆಚ್ಚುವಂತಹ ಸ್ಥಳ. ಇದರಲ್ಲಿ ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಏನು ಈ ದರ್ಗಾ ಏನಿದೆ, ದರ್ಗದಲ್ಲಿ ಇಲ್ಲಿ ಒಂದಷ್ಟು ಜನ ಹೇಳಿದ ಮಾತನ್ನ ಕೇಳೋದಿಲ್ಲ. ಅವರು ಯಾವ ಥರ ಅಂದರೆ ವಿಚಿತ್ರವಾಗಿ ನಡ್ಕೋತಾರೆ. ಸೊ ಅದನ್ನು ಗಮನಿಸಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಏನು ಸಿಬ್ಬಂದಿ ವರ್ಗ ಏನಿದ್ದಾರೆ, ಪ್ರವಾಸಿ ಮಿತ್ರ, ಸೊ ಅವರ ಒಂದು ಹಿರಿಯ ಅಧಿಕಾರಿಗಳಿಂದ ಒಂದಷ್ಟು ಹೇಳಿಕೆಯನ್ನು ಪಡಿತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಹಾಗೆ ಅಲ್ಲಿರ್ತಕ್ಕಂಥವ್ರನ್ನ ಕಳಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತೀವಿ. ದಯವಿಟ್ಟು ನಿರೀಕ್ಷಿಸಿ. ನೋಡಿ ಬಂಧುಗಳೇ, ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಏನು ಮಾಡಿದೆ ಅಂದರೆ, ಈ ಒಂದು ಜಲಪಾತದ ಮೇಲ್ಭಾಗಗಳಿಗೆ ಹೋಗಬೇಡಿ ಎಂಬಿಟ್ಟು ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ. ಸೊ ತಾವು ವೀಕ್ಷಣೆ ಮಾಡಿ. ನೋಡಿ, ನಾನು ಈ ಪ್ರವಾಸಿಗರಿಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ನೋಡಿ, ನಮ್ಮ ಪ್ರವಾಸಿ ಮಿತ್ರರು ನೋಡಿ ಹೋಗ್ತಾ ಇದ್ದಾರೆ. ಅವರು ಪಾಪ ಅಲ್ಲಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅವ್ರು ಏನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಅಲ್ಲಿರ್ತಕ್ಕಂಥವ್ರು ಅವ್ರ ಮೈ ಮರೆತು ನಿಂತಿದ್ದಾರೆ. ಅರ್ಥ ಆಯ್ತಾ? ಅಲ್ಲಿ ಏನೋ ನೀರಲ್ಲಿ ತಳ್ಳಿನರಾಗ್ಬಿಟ್ಟಿದ್ದಾರೆ. ಸೊ ಆ ನೀರಿನ ಪ್ರಮಾಣ ಹೆಚ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಹೇಳಿ, ಆ ಒಂದು ಕೆಳಗಡೆ ಬಂದು ಬಿದ್ದು, ಅಲ್ಲಿಂದ ಕೆಳಗಡೆ ಅವರೇ ಫಾಲ್ಸ್ ಇದೆ, ಜಲಪಾತ ಇದೆ, ಅದ್ರ ಕೆಳಗಡೆ ಬಿದ್ದು ಡೆತ್ ಆಗೋಯ್ತಾರೆ. ಈ ಥರ ಕೇಸಸ್ಗಳು ತುಂಬ ಆಗಿದೆ. ಆಮೇಲೆ ನೀರು ಇಲ್ಲೇನಾಗುತ್ತೆ ಅಂದರೆ, ನೀರು ವೇರಿಯೇಷನ್ ಆಗುತ್ತೆ. ಯಾವ ಥರ, ಒಂದೊಂದು ಟೈಮಲ್ಲಿ ನೀರು ಕಡಿಮೆ ಇರ್ತದೆ, ಒಂದೊಂದು ಟೈಮಲ್ಲಿ ನೀರು ಹೆಚ್ಚಳ ಆಗುತ್ತೆ. ಸೊ ನೀರು ಏನಕ್ಕೆ ಹೆಚ್ಚಳ ಆಗೋದು ಕಡಿಮೆ ಆಗೋದು ಆ ರೀತಿ ಆಗುತ್ತೆ ಅಂದರೆ, ಈ ಪವರ್ ಹೌಸ್ಗಳು ಏನು ಮಾಡ್ತವೆ, ನೀರನ್ನು ತಡೆದು ಬಿಡ್ತಾರೆ. ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಪವರ್ ಹೌಸ್ಗಳು ಅದು ಅವ್ರ ತಪ್ಪಲ್ಲ. ಯಾಕಂದರೆ ವಿದ್ಯುತ್ ತಯಾರು ಮಾಡಬೇಕು, ಅವ್ರು ತಡೀತಾರೆ, ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಆಗೇನಾಗುತ್ತೆ, ನೀರು ಒಂದೇ ಥರ ಇರೋಲ್ಲ, ನೀರು ಏರುಪೇರಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿ. ದಯವಿಟ್ಟು ನಾನು ಪ್ರವಾಸಿಗರ ಹತ್ರ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಮನವಿ ಮಾಡ್ತೀನಿ. ನೀರಿನ ಪ್ರಮಾಣ ಹೆಚ್ಚಿದ್ರೆ ಇಲ್ಲಿ ತನಕನೂ ಬರ್ತದೆ ನೀರು. ಏನ್ರಿ, ಇಲ್ಲಲ್ಲ ಅಲ್ಲಿ ತನಕ ಬಂದಿದೆ ಕಣ್ರಿ. ಹೋದ ವರ್ಷನ ಆಚೆ ವರ್ಷನೋ ನೋಡಿ ಇಲ್ಲಿ ಗಂಟ ನೀರು ಬಂದಿದೆ. ಅಂದರೆ ಯಾವ ರೀತಿ ಅಂದರೆ, ಇಲ್ಲಿರ್ತಕ್ಕಂಥ ಬಂಡೆಗಳು ಯಾವುದು ಸಹ ಕಾಣಿಸ್ತಿರ್ಲಿಲ್ಲ. ನೋಡ್ಕೊಳ್ಳಿ, ಇಲ್ಲಿರ್ತಕ್ಕಂಥ ಬಂಡೆಗಳು ಒಂದು ಕಿಂಚಿತ್ತೂ ಸಹ ಕಂಡಿಲ್ಲ. ಆ ರೀತಿ ನೀರು ಹರಿದು ಬಂದಿದೆ. ಸೊ ಅದನ್ನೆಲ್ಲ ಗಮನಿಸಿ ನೋಡಿ. ಈಗ ಈ ರೀತಿ ಕಲ್ಲು ಬಂಡೆಗಳು ಕಾಣ್ತೈತೆ, ಕಡಿಮೆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಆದರೆ ಅಲ್ಲಿರ್ತಕ್ಕಂಥವ್ರು ಮೈ ಮರೆತು ಅವರ ಒಂದು ಏನೋ ಯಾವ ಥರ ಹೇಳೋದು, ಒಂಥರ ದುಷ್ಟ ಬುದ್ಧಿ, ಕೆಟ್ಟ ಬುದ್ಧಿ ಅಂತ ನಾನು ನೇರವಾಗಿ ಹೇಳ್ತೀನಿ. ಸೊ ಆ ಒಂದು ಕೆಟ್ಟ ಬುದ್ಧಿಯಿಂದ ಅವ್ರೇನು ಮಾಡ್ತಾರೆ, ನೀರಲ್ಲಿ ತಲ್ಲೀನರಾಗಿದ್ದಾರೆ. ನೋಡಿ ಅಲ್ಲೋಗಿ ನೋಡಿ, ಅಲ್ಲೆಲ್ಲ ಕೂತಿದ್ದಾರೆ ನೋಡಿ. ಈ ರೀತಿ ಒಂದು ನೋಡ್ರಿ. ಸೊ ಇಂತಹ ವಿಕೃತ ಮನಸ್ಥಿತಿ ಉಳ್ಳಂಥವ್ರಿಂದ ಏನಾಗುತ್ತೆ ಅಂದರೆ, ಪಾಪ ಒಳ್ಳೆಯವರೆಲ್ಲ ಏನು ಮಾಡ್ತಾರೆ, ಒಳ್ಳೆಯವರು ಅಂದರೆ ಯಾರು ಸಾವು ನೋವು ಅಂದರೆ ಒಳ್ಳೆಯವ್ರು ಕೆಟ್ಟವ್ರು ಅಂತ ಬರೋಲ್ಲ. ಆದರೆ ಗೊತ್ತಿಲ್ದಿರ್ತಕ್ಕಂಥ ಅಮಾಯಕರು ಸಹ ನೀರುಗಳಿಗೆ ಹೋಗ್ಬಿಟ್ಟು ಧಾವಿಸಿ ಅವ್ರು ಬಿದ್ದು ಸತ್ತೋಗ್ಬಿಡ್ತಾರೆ. ಸೊ ನೀರಿನ ಪ್ರಮಾಣ ಹೆಚ್ಚಾಗಿ ಅವ್ರು ಏನಾಗುತ್ತೆ, ಸತ್ತೋಯ್ತಾರೆ. ಸೊ ನೀವು ಸುಮ್ಮನೆ ಸಿಂಪಲಾಗಿ ಯೋಚನೆ ಮಾಡಿ, ಇವ್ರು ಅಲ್ಲಿಗಂಟ ಹೋಗೋಂಥ ನೆಸಿನಿಟಿ ಇದೆಯಾ? ಅದು ಮೇಯ್ನು ಜಲಪಾತ ಹರಿದು ಬರ್ತಕ್ಕಂಥ ಸ್ಥಳ, ಮೇಯ್ನ್ ಸ್ಪಾಟ್ ಅದು. ಅವ್ರಿಗೆ ಅಹಂಕಾರ ನೋಡಿ. ಇಲ್ಲಿ ನಿಂತ್ಕೊಂಡು ಅವರು ಸಿಬ್ಬಂದಿ ವರ್ಗದವ್ರು ಕರೀತಾಯಿದ್ರು, ಡೋಂಟ್ ಕೇರ್, ಬರ್ತಾಯಿಲ್ಲ ಅವರು ನೋಡಿ. ಏನು ಅಂದರೆ ಅವರು ಸ್ಪಂದಿಸ್ತಾನೆ ಇಲ್ಲ. ನೋಡಿ, ಅವರು ಸ್ಪಂದಿಸೋದೇ ಇಲ್ಲ. ಒಂಥರ ಎಷ್ಟು ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಅವ್ರದ್ದು, ಬನ್ನಿ ಅಂತ ಕರೆದ್ರು ಅವರು ಅಲ್ಲೇ ಇದ್ದಾರೆ. ಯಾವ ರೀತಿ ಮನಸ್ಥಿತಿ ನೋಡಿ ಅವ್ರದ್ದು. ದಯವಿಟ್ಟು ಇಂತಹ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ವಿಶೇಷವಾಗಿ ಪ್ರವಾಸಿಗರಿಗೆ ಹೇಳ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಅವರೇನೋ ಅಹಂಕಾರದಲ್ಲಿ ಹೋಗಿರ್ತಾರೆ, ಇದನ್ನು ನೋಡಿ ಪಾಪ ಅಮಾಯಕರು ಸಹ ಹೋಗ್ತಾರೆ. ಇಲ್ಲಿ ನಾನು ಮತ್ತೊಂದು ವಿಶೇಷದಲ್ಲಿ ವಿಶೇಷ ಹೇಳೋದಾದರೆ, ನಾನು ಈ ದರ್ಗಕ್ಕೆ ಬರ್ತಕ್ಕಂಥ
ನಮ್ಮ ಮುಸ್ಲಿಮ್ಸ್ ಜನಾಂಗ ಅಂದರೆ ಈ ಮುಸ್ಲಿಂ ಸಮುದಾಯದವ್ರಿಗೆ ಹೇಳ್ತಕ್ಕಂಥ ಬಹು ಇಂಪಾರ್ಟೆಂಟ್ ವಿಚಾರ. ದಯವಿಟ್ಟು ನೀವು ಬನ್ನಿ, ಬಂದು ಮೇಲೆ ದೇವಸ್ಥಾನ ಇದೆ, ದೇವರಿದೆ, ದೇವ್ರು ಮಾಡ್ಕೊಳ್ಳಿ. ಬಹಳ ಸಂತೋಷವಾಗಿ ನೀವು ಸಮೃದ್ಧಿಯಾಗಿ ಹೊಟ್ಟೆ ತುಂಬ ಊಟ ತಿಂಡಿ ಮಾಡ್ಕೊಳ್ಳಿ. ನಿಮಗೆ ಆ ಕಡೆ ಸುತ್ತಮುತ್ತೆಲ್ಲ ನಿಮ್ಗೆ ಬೇಕಾದಂತಹ ಆಹಾರ ಪದಾರ್ಥಗಳಿವೆ. ಹಾಗೆ ನಿಮಗೆ ಬೇಕಾದಂಥ ಫಿಶ್ಶು ಮತ್ತು ಇನ್ನಿತರ ಎಲ್ಲವೂ ಸಹ ಇದೆ. ಆದರೆ ನೀರಲ್ಲಿ ಸಾಹಸ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವ ಮಾತ್ರ ಇಟ್ಕೋಬೇಡಿ. ಆಮೇಲೆ ನೀವು ನೀರಲ್ಲೇ ನಾವು ಸಾಹಸ ಮಾಡಬೇಕು, ನೀರಲ್ಲೇ ಕಾಲ ಕಳಿಬೇಕು ಅಂತಂತ ಆ ಥರ ಏನಾದ್ರು ಇದ್ದರೆ ದಯವಿಟ್ಟು ನೀರುಗಳಿಗೆ ಒಳ ಪ್ರದೇಶಗಳಿಗೆ ಹೋಗಿ ಧಾವಿಸ್ತಕ್ಕಂಥ ಕಾರ್ಯಕ್ಕೆ ಹೋಗಿ ಮುಂದಾಗಬೇಡಿ. ನೋಡಿ ಆ ಬರ್ಚಿಕ್ಕಿ ಮೇಲ್ಗಡೆ ಕೂತ್ಕೊಂಡು ಆ ಒಂದು ಕೆಲವೊಂದು ಸಿಸ್ಟಮ್ಗಳಿವೆ, ಅಲ್ಲೆಲ್ಲ ಕೂತ್ಕೊಂಡು ವೀಕ್ಷಣೆ ಪಡೆಯಿರಿ. ಅದನ್ನು ಬಿಟ್ಟು ನೀವು ಹೋಗಿ ಆ ನೀರುಗಳಿಗೆ ಹೋಗೋದು, ನೋಡಿ ಈ ಥರ ಜಲಪಾತಗಳಿಗೆ ಬರೋದು, ಸೊ ಇಲ್ಲಿಗೆ ಬರೋದು, ನೋಡಿ ಇಲ್ಲೆಲ್ಲ ಮುಳುಗೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಮ್ಮ ಮಧ್ಯರಂಗ ದೇವಸ್ಥಾನದ ಪಕ್ಕ ಅಲ್ಲಿ ಸುರಕ್ಷಿತವಾದ ಒಂದು ಬೋಟಿಂಗ್ ವ್ಯವಸ್ಥೆಗಳೆಲ್ಲ ಇದೆ. ಸೊ ಅಂಥ ಸ್ಥಳಗಳಿಗೆ ಹೋಗಿ, ಕೆಲವೊಂದು ನೀರಿನಲ್ಲಿ ಸುಮ್ಮನೆ ನೀರು ಮುಟ್ಟಿ ಆಟ ಆಡೋಂಥ ಸ್ಥಳಗಳು ಸಹ ಇದೆ, ನಮ್ಮ ಮಧ್ಯರಂಗ ದೇವಸ್ಥಾನ ಪಕ್ಕದಲ್ಲೆಲ್ಲ ಇದೆ. ಬಟ್ ಆದರೆ ನೀರಲ್ಲಿ ಹೋಗಿ ಈಜ್ತಕ್ಕಂಥ ಪ್ರವೃತ್ತಿಯನ್ನು ಯಾರೂ ಸಹ ಬೆಳೆಸ್ಕೊಳ್ಳೋಕೆ ಹೋಗಬೇಡಿ ಅಂತ ಈ ಒಂದು ಸಂದೇಶ ನೀಡ್ತಾಯಿದ್ದೀನಿ. ಇನ್ನು ನಮ್ಮಲ್ಲಿ ಏನಾಗ್ಬಿಡ್ತದೆ ಅಂದರೆ ಬಂದು ಅವರು ಮೈ ಮರೆತು ಬಿಡ್ತಾರೆ. ಈ ಥರ ಟೂರಿಸ್ಟ್ ಪ್ಲೇಸ್ಗಳು ನೋಡಿದಾಗ ಅವ್ರು ಮೈ ಮರೆತು ಬಿಡ್ತಾರೆ. ಸೊ ನೀರಿನ ನೋಡ್ರಿ, ಲಾಸ್ಟ್ ಟೈಮು ನೀರಿಲ್ಲಿ ಹೆಂಗೆ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ನೋಡಿದ್ದು ಎಲ್ಲ ಈ ಬಂಡೆಗಳೇ ಕಾಣಿಸ್ತಿರ್ಲಿಲ್ಲ, ಆ ರೀತಿ ಬಂದಿದ್ದು ನೀರು. ಅರ್ಥ ಆಯ್ತಾ? ಡೋಂಟ್ ಕೇರ್ ಇವರು ನೋಡಿ, ಹುಡುಗರು ಡೋಂಟ್ ಕೇರ್, ತಲೆನೇ ಕೆಡ್ಸ್ಕೊಳ್ತಿಲ್ಲ. ನೋಡಿ ಈಗ ಬರ್ತಾರೆ ನೋಡಿ, ಅವರು ಪಾಪ ಮೇಲ್ಗಡೆಯಿಂದ ನಿಂತ್ಕೊಂಡು ವಿಸಿಲ್ ಹೊಡೆದು ಸಾಕಾಗಿ ಸೊ ಇವಾಗ ಕೆಳಗಡೆ ಬಂದು ಅವರು ಬಡ್ಕೊತಾ ಇದ್ದಾರೆ. ಆದರೆ ಅವರು ಕೇರೇ ಮಾಡ್ತಾಯಿಲ್ಲ. ಅವ್ರನ್ನ ಮೈಂಡನ್ನೇ ಟೆಂಪ್ರೇಚರ್ನೇ ರೇಸ್ ಮಾಡಿಬಿಟ್ಬಿಡ್ತಾರೆ. ಅಷ್ಟು ಕೆಟ್ಟತನ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ತರಹದ ಒಂದು ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ. ನೋಡಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡ್ತಾರೆ ನೋಡಿ, ಬರೀ ಅಹಂಕಾರದ ಉತ್ತರಗಳು ಕೊಡ್ತಾರೆ. ಸೊ ದಯವಿಟ್ಟು ನೋಡಿ, ಈ ಥರ ವ್ಯಕ್ತಿಗಳಿಂದ ದಯವಿಟ್ಟು ಯಾರೇ ಆಗಲಿ ಪ್ರವಾಸಿಗರು ನೀವು ಬಂದು ಯಾಮಾರ್ಬಿಟ್ಟು ನಿಮ್ಮ ಒಂದು ಪ್ರಾಣವನ್ನು ಕಳ್ಕೊಬೇಡಿ. ಸೊ ಏನೋ ಒಂದು ಅವ್ರ ಅಹಂಕಾರದಲ್ಲಿ ಅವ್ರು ಏನು ಮಾಡ್ತಾರೋ ಮಾಡ್ಕೊಂಡು ಹಾಳಾಗೋಲಿ, ಆದರೆ ನೀವು ಮಾತ್ರ ಆ ಕೆಲಸ ಮಾಡಬೇಡಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ನೀಡ್ತೀನಿ. ಬನ್ನಿ ದೇವ್ರು ಮಾಡಿ, ದೇವ್ರು ಮಾಡ್ಕೊಂಡು ಹೋಗಿ ಅಂತ ಒಂದು ಮೆಸೇಜ್ ಕೊಡ್ತಾರೆ. ಇವನೇ ಅಲ್ಲಪ್ಪ, ನೀ ಅಲ್ಲಿ ಹೋಗಿದೆಯಲ್ಲ ಬೈಲಿ, ಅಲ್ಲಿ ಹೋಗಿದೆಯಲ್ಲಪ್ಪ, ಕೇಳಮೇಲೆ ಒಂದು ನಿಮಿಷ ಕೇಳಿಲಿ, ಅಲ್ಲಿ ಹೋಗಿದೆಯಲ್ಲ, ಈಗ ಯಾರಾದರೂ ನೀನು ನೋಡಿಕೊಂಡು ಹೆಂಗಸರು ಮಕ್ಕಳು ಎಲ್ಲ ಬಂದು ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಯಾರು ಹೊಣೆ ಆಗ್ತಾರೆ? ಏನು ತಪ್ಪುನೇ? ಅವರು ಅಷ್ಟೊತ್ತಿಂದ ವಿಸಿಲ್ ಆಗ್ತಾ ಇದ್ದಾರೆ ತಾನೆ, ವಿಸಿಲ್ ಆಗ್ತಾ ಇದ್ದಾರೆ ತಾನೆ. ನಿನ್ನ ಅದೆಲ್ಲ ನಿಂದು ಒಳ್ಳೆತನ ಅಲ್ಲ, ದೇವ್ರಿದ್ದಾನೆ ಮೇಲೆ ನೋಡ್ಕೊಂಡ್ಬಿಡ್ತಾನೆ. ನಿಮ್ಮ ಅಹಂಕಾರದಲ್ಲಿ ಏನಾಗುತ್ತೆ ಗೊತ್ತಾ, ಪಾಪ ಹೆಂಗಸರು ಮಕ್ಳಿದ್ದಾರೆ ಕಣ್ರಿ, ಅಲ್ಲೋ ಅದು ನೀರಿಗೆ ಅದೇನು ಬಂದ್ಬಿಡಕ್ಕೆ ಬರ್ತಾರೆ, ಅವೆಲ್ಲ ನೋಡ್ಕೊಂಡ್ ಬರ್ತಾರೆ. ಜ್ಞಾನ ಬೇಡವಾ ನಿಮ್ಗೆ? ಅಲ್ಲಪ್ಪ, ನೀನು ಏನಾರು ಮಾಡೋ ಅಲ್ಲಿ ನೋಡಿ ಸರ್ ಅವಾಗಿಂದ ಕೂಕ್ಕೋತಾ ಇದ್ದಾರಲ್ಲಪ್ಪ. ಮತ್ತೆ ಯಾಕೆ ಬರಲಿಲ್ಲ? ಅಲ್ಲಪ್ಪ, ಈಗ ನೀರು ಸರಿ ಆಯ್ತು, ಆ ನೀರು ಧುಮ್ಕೋ ಜಾಗದಲ್ಲಿ ಇದೆಯಲ್ಲ, ಕೇಳಮ್ಮೇಲೆ ನೀರು ಒಂದೇ ಸಲ ಫಾಸ್ಟಾಗಿ ಬಂದಿರ, ನೀವು ಉಳಿತಿದ್ಯಾ? ನೀವು ಉಳಿತಿದ್ಯಾ? ನೀರು ರೇಸ್ ಆಗಿರೋ ಉಳಿತಿದ್ಯಾ? ಈಗ ನೀರು ತಡೀತಾರೆ ಬಿಡ್ತಾರೆ, ಆ ನೀರು ಬಂದಾಗ ಏನಾಯ್ತದೆ ಹೇಳ, ಕೊಚ್ಕೊಂಡು ಹೊಟ್ಟೋಯ್ತೀಯ. ನೀವು ಹೋಗ್ಬಿಡ್ತೀಯಪ್ಪ. ನೀನಾರು ಬುದ್ಧಿವಂತ ತಪ್ಸ್ಕೊಂಬರ್ತಿದ್ಯ. ಅಮಾಯಕರು ಏನು ಮಾಡ್ತಾರಳು, ಅಮಾಯಕರು ಸಿಕ್ಕಾಕತ್ತಾರ ಕಣಯ್ಯ. ಒಂದು ಸ್ವಲ್ಪ ಒಳ್ಳೆ ನಾಗರಿಕತೆ ಕಲೀರಿ. ಯಾವುದೇ ಒಂದು ಟೂರಿಸ್ಟ್ ಪಾಯಿಂಟ್ಗಳಿಗೆ ಹೋದಾಗ ನೀ ಯಾವ ಸೋಷಿಯಲ್ ವರ್ಕ್, ನೀ ಸೋಷಿಯಲ್ ವರ್ಕ್ ಮಾಡೋ ಅಲ್ಲಿಗೆ ಹತ್ಕ ಹೋಗ್ತಿದೆ. ಕೇಳಪ್ಪಲ್ಲಿ, ನೀ ಸೋಷಿಯಲ್ ವರ್ಕ್ ಮಾಡೋನು ಅಲ್ಲಿಗೆ ಹೋಗ್ತಿರ್ಲಿಲ್ಲ ನೋಡಿ. ಸೊ ಮಗದೊಮ್ಮೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ನೋಡಿ, ಇವ್ರು ಮಾಡ್ತಾರಲ್ಲ ಅಂತಹ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಪಾಪ ನೋಡಿ, ಪಾಪ ಸರ್ರು ಪಾಪ ಅಷ್ಟು ಕಷ್ಟಪಟ್ಕೊಂಡು ಅಲ್ಲೋಗಿ ಕರೀತಕ್ಕಂಥ ನೆಸಿನಿಟಿ ಏನಿದೆ, ಅಹಂಕಾರದಲ್ಲಿ ಅವರು ಅಲ್ಲೇ ಕಾಲ ಕಳೀತಾ ಇದ್ದಾರೆ. ಸೊ ದಯವಿಟ್ಟು ಅಂತಹ ತಪ್ಪನ್ನು ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು, ವಿಶೇಷವಾಗಿ ಬರಚುಕ್ಕಿಗೆ ಬರ್ತಕ್ಕಂಥ ಪ್ರವಾಸಿಗರು ಮಾಡಬೇಡಿ. ಆಮೇಲೆ ಗಗನಚುಕ್ಕಿ ಇದು ದರ್ಗಾ, ಅಲ್ಲೇ ಆ ಕಡೆಯಿಂದ ನೋಡೋದು ಗಗನಚುಕ್ಕಿ ಅದು. ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಬರಚುಕ್ಕಿ ಜಲಪಾತ. ಸೊ ಈ ರೀತಿ ಇದೆ. ವಾಸ್ತವ ದರ್ಗಕ್ಕೆ ಬರ್ತಕ್ಕಂಥವ್ರು, ವಿಶೇಷವಾಗಿ ನಮ್ಮ ಏನು ಈ ಒಂದು ಬರಚುಕ್ಕಿಗೆ ಬಂದು ದರ್ಗಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು, ಯಾವ ಕಾರಣಕ್ಕೂ ಇಲ್ಲಿಗೆಲ್ಲ ಬರಬೇಡಿ. ಅರ್ಥ ಆಯ್ತಾ? ಇಲ್ಲಿಗೆಲ್ಲ ಬರೋಕ್ಕೆ ಹೋಗಬೇಡಿ. ನೀವು ಬಂದರೆ ಏನಾಯ್ತೆ, ನೀರು ಏಕಾಏಕಿ ಹೆಚ್ಚಿಬಿಡ್ತದೆ.
ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ಬಹಳ ಬೇಸರದ ವಿಚಾರ ಏನಂದರೆ ಈ ಕೆಲವೊಂದು ಬೇರೆ ಬೇರೆ ವಲಯಗಳಿವೆ. ಸೊ ಅಲ್ಲೆಲ್ಲ ನುಕ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಅಲ್ಲೆಲ್ಲ ನುಕ್ಕೊಂಡು ಕೆಲವರು ಹೆಂಗೆ ಏನೋ ಮಾಡ್ಕೊಂಡು ಹೋದ್ರು ಬಿಡತ್ತಾಗ ಅವ್ರ ಕರ್ಮಕ್ಕೆ ಅಂದ್ಬಿಡ್ಬೋದು. ಆದರೆ ಅವ್ರು ಇಂಥ ಜಾಗಕ್ಕೆಲ್ಲ ಧಾವಿಸಿ ಇಲ್ಲೆಲ್ಲ ಅಮಾಯಕರುಗಳಿಗೆ ಆಹ್ವಾನ ನೀಡಿ ಅವ್ರನ್ನೆಲ್ಲ ಕರೆಸ್ಕೊಂಡು ಅವ್ರ ಜೀವದ ಮೇಲೆ ಆಟ ಆಡ್ಬಿಡ್ತಾರೆ. ಸೊ ಎಲ್ಲ ಗೊತ್ತು ನನಗೆ, ಎಲ್ಲ ಸಾಧನೆ ಮಾಡ್ತೀನಿ ಅನ್ನೋನು ಏನು ಮಾಡ್ತಾನೆ, ತಪ್ಸ್ಕೊಂಬರ್ತಾನೆ. ಆದರೆ ಅಮಾಯಕರು ತಪ್ಸ್ಕೊಂಬರೋಕ್ಕಾಗಲ್ಲ. ಹೆಂಗಸ್ರು ಮಕ್ಕಳು, ವಿಶೇಷವಾಗಿ ಲೇಡೀಸು ಮಕ್ಕಳು ಎಷ್ಟು ಜನ ಸತ್ತಿದ್ದಾರೆ ಗೊತ್ತಲ್ಲಿ, ಲೆಕ್ಕವಿಲ್ಲದಷ್ಟು ಜನ ಸತ್ತೋಗಿದ್ದಾರೆ. ಯಾವ್ಯಾವ ಊರು ನಾನು ಇದ್ದಾಗ ಎಷ್ಟು ಜನ ಸತ್ತೋದ್ರು ಗೊತ್ತೇನ್ರಿ. ನೋಡಿ ಆ ಒಂದು ಪ್ಲೇಸಲ್ಲಿ ತುಂಬ ಜನ ಸತ್ತಿದ್ದಾರೆ. ಅದೇ ಜಾಗದಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ ಇವರು. ಆ ನೀರಲ್ಲಿ ಆ ತುದಿ ಆ ಕಲ್ಲು ಮೇಲೆ ಒಬ್ಬ ನೇತಾಕೊಂಡಿದ್ದ, ಅವನು ಹಂಗೆ ಕೊಚ್ಕೊಂಡು ಹೊಟ್ಟೋದ. ಸೊ ನಾವು ಕಣ್ಣಾರ ನೋಡಿರ್ತಕ್ಕಂಥ ದೃಶ್ಯಗಳು. ದಯವಿಟ್ಟು ನಾನು ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತೀನಿ ಬಂಧುಗಳೇ, ಅದರಲ್ಲಿ ದಯವಿಟ್ಟು ಪ್ರವಾಸಿಗರು, ವಿಶೇಷವಾಗಿ ಪ್ರವಾಸಿಗರು ಇಂತಹ ಈಗ ಮಾಡಿದ್ರಲ್ಲ ಅಂತಹ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅವರು ಪಾಪ ನೋಡಿ, ಅವರು ಹೋಗಿ ಅವ್ರಿಗೆ ಹೇಳ್ತಾ ಇದ್ರು, ವಿಸಿಲ್ ಹೊಡೆದ್ರು ಅವ್ರು ಬರ್ತಾ ಇರಲಿಲ್ಲ. ಅವರೇ ಹೋಗಿ ಅಲ್ಲಿ ತನಕ ಹೋಗಿ ಕರ್ಕೊಬಂದಿದ್ದಾರೆ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗ. ಸೊ ಅವರೆಲ್ಲ ಆಟ ಆಡ್ತಿದ್ರು. ನಾನಿಲ್ಲಿ ಒಂದು ವೇಳೆ ನೀರು ಹೆಚ್ಚಳ ಆಗಿದ್ರೆ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗಕ್ಕೆ ಏನಾದ್ರು ತೊಂದರೆ ಆಗಿದರೆ ಯಾರೀ ಹೊಣೆ ಹಾಕ್ತಾರೆ? ಯಾರು ಹೊಣೆ ಹಾಕ್ತಾರೆ? ಸೊ ಅದಕ್ಕೆ ಅವ್ರ ತಾಳ್ಮೆನ ಪರೀಕ್ಷೆ ಮಾಡ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಹೋಗ್ಬಿಡಿ ಕಣ್ರಿ. ಯಾವುದೇ ಒಂದು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ರಕ್ಷಣೆಗಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನ ನೇಮಕ ಮಾಡಿರ್ತದೆ. ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ದರ್ಗಕ್ಕೆ ಬರ್ತಕ್ಕಂಥವ್ರು ಈ ವಲಯ ಏನಿದೆ, ಸೊ ಇಲ್ಲಿ ಕೆಳಗಡೆ ಇಳ್ಕೋಬೇಡಿ. ಇದು ನನ್ನ ಸಲಹೆ ಸಂದೇಶ. ಇಷ್ಟು ಹೇಳ್ತಾ ಇದ್ದೀನಪ್ಪ. ದರ್ಗಾ ನೋಡಿ, ಇಲ್ಲಿ ಮುಂದಕ್ಕೆ ಹೋಗಿ ಎಡಗುತ್ತಿರ ದರ್ಗಾ. ಕೆಲವ್ರು ಏನು ಮಾಡ್ತಾರೆ, ಇಲ್ಲೆಲ್ಲ ಹೋಗ್ತಾರೆ ನೋಡಿ. ಈಗ ತಾನೇ ಕೆಲವರು ಪ್ರವಾಸಿಗರು ಏನೋ ಆ ಜಲಪಾತದ ಮೇಲ್ಭಾಗಕ್ಕೆ ಹೋಗಿದ್ರು. ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು, ಸೊ ರಮೇಶ್ ಸರ್ ಅವರು ಈಗ ಹೋಗಿ ಕೆಳಗಡೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದರು ನೋಡಿ. ವ್ಯಕ್ತಿಗಳು ಪ್ರವಾಸಿ ತಾಣಕ್ಕೆ ಆಗಮಿಸಿ ಅವರು ತಮ್ಮನ್ನು ತಾವೇ ಮರ್ತು ಬಿಡ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಪ್ರವಾಸಿ ತಾಣದಲ್ಲಿ, ಕರ್ನಾಟಕದಾದ್ಯಂತ ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ಹೋಗಿ ಅಲ್ಲಿ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ಇರ್ತಾರೆ. ಸೊ ಅವರು ನಿಮಗೆ ಸೂಕ್ತ ಸಲಹೆಗಳನ್ನು ನೀಡ್ತಾರೆ. ನೀವು ಜಲಪಾತದ ಮೇಲ್ಭಾಗಕ್ಕೆ ಹೋಗಿ, ನೀರಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ, ನೀವು ಹಾಗೆ ಬೆಟ್ಟ ಗುಡ್ಡ ಗಿರಿಗಳು ಏನು ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ಹೋಗಿ, ಪ್ರತಿಯೊಂದು ಪ್ಲೇಸ್ಗಳಲ್ಲೂ ಸಹ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರನ್ನ ಪ್ರವಾಸಿಗರ ರಕ್ಷಣೆಗಾಗಿ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ನೇಮಕವನ್ನು ಮಾಡಿರ್ತದೆ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ನೀಡ್ತಕ್ಕಂಥ ಸೂಕ್ತ ಸಲಹೆಗಳನ್ನು ಅನುಸರಿಸಿ ಅಂತ ಹೇಳ್ತಾ, ಹಾಗೆ ವಿಶೇಷವಾಗಿ ಈ ಒಂದು ಗಗನಚುಕ್ಕಿ ಜಲಪಾತ ಅಂದರೆ ಈ ದರ್ಗಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿರ್ತಕ್ಕಂಥ ನಮ್ಮ ರಮೇಶ್ ಸರಿಂದ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಸರ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈಗ ನೀವು ಬಹಳ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ, ನೀವು ಈ ದರ್ಗಾದಲ್ಲಿ ನೀವು ಕರ್ತವ್ಯ ಮಾಡ್ತಾಯಿರ್ತೀರ. ಈಗ ಥರ ನೋಡಿದೆ, ಈಗ ಒಂದಷ್ಟು ಜನ ಪ್ರವಾಸಿಗರು ಹೋಗಿದ್ರು, ಪಾಪ ನೀವೇ ಕೆಳಗಡೆ ಇಲ್ಲಿ ವಿಸಿಲ್ ಹೊಡೆದ್ರು ಅವ್ರು ಬರ್ತಿರಲಿಲ್ಲ, ನೀವೇ ಕೆಳಗಡೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬಂದ್ರಿ. ಸೊ ಈ ಥರ ಒಂದು ಪರಿಸ್ಥಿತಿಗಳು ಈ ಸ್ಥಳದಲ್ಲಿದೆ. ಸೊ ನಿಮ್ಮ ಒಂದು ಕರ್ತವ್ಯದ ಬಗ್ಗೆ, ಹಾಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಸೂಕ್ತ ಸಲಹೆಗಳನ್ನ ನೀಡ್ತೀರಾ? ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಮಿತ್ರರಾಗಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಇಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸುಮಾರು 6 ಜನ ಪ್ರವಾಸಿ ಮಿತ್ರರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಎಲ್ಲೆಲ್ಲಿ ಸರ್? ಎಲ್ಲೆಲ್ಲಿ ಅಂದರೆ ಅಲ್ಲಿ ನಮ್ಮದು ಮೊದಲನೇ ಕರ್ತವ್ಯ ಸ್ಥಳ ಬಂದು ವೆಸ್ಲಿ ಸೇತುವೆಯ ಒಂದು ಭಾಗದಲ್ಲಿ, ವೆಲೆಸ್ಲಿ ಸೇತುವೆಯ ಭಾಗದಲ್ಲಿ, ಹಾಗೂ ಸಿಂಸಾ ಮಾರಮ್ಮನ ದೇವಸ್ಥಾನದಲ್ಲಿ, ಹಾಗೂ ಬರಚುಕ್ಕಿ ಜಲಪಾತದಲ್ಲಿ, ಹಾಗೂ ದರ್ಗಾ ಈ ಒಂದು ಸ್ಥಳದಲ್ಲಿ. ಆಮೇಲೆ ಮಧ್ಯರಂಗದಿಂದ ಅಲ್ಲಿ ನೀರು ಧುಮುಕ್ತದಲ್ಲ, ಅಲ್ಲೂ ಇರ್ತಾರೆ ಸರ್. ಹೌದು. ಅದು ಒಟ್ಟು ಈ ಭಾಗ ಎಲ್ಲೆಲ್ಲಿ ಪ್ರವಾಸಿ ತಾಣ ಇದೆ ಎಲ್ಲ ಕಡೆನೂ ಇದ್ದಾರೆ. ಹೌದು. ಎಲ್ಲ ಕಡೆ ಇರ್ತೀವಿ. ಸುಮಾರು ಒಂದು 5 ಕಡೆ ಇರ್ತೀವಿ. ಎಲ್ಲ ಈ ಒಂದು ಪ್ರೇಕ್ಷಣೀಯ ಸ್ಥಳಗಳು ಇದು. ಹೌದು. ಯಾಕಂದ್ರೆ ತುಂಬಾ ನೀರು ಬರುವಂತ ಜಾಗ ಇದು. ಹೌದು. ಈ ಮಳೆಗಾಲದಲ್ಲಿ
ಈ ಜೂನ್ ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳಲ್ಲಿ ಬಹಳ ಯಥೇಚ್ಛವಾಗಿ ನೀರು ಬರುತ್ತೆ ಇಲ್ಲಿ. ಆ ಒಂದು ಸಂದರ್ಭದಲ್ಲಿ ಬರೋ ಪ್ರವಾಸಿಗರಿಗೆ ನಾವು ಕೂಡ ಒಳ್ಳೆ ಇಲ್ಲಿ ನೀರ ಹತ್ರ ಹೋಗಬಾರ್ದು, ಅಪಾಯ ಸ್ಥಳಗಳು ಇಲ್ಲೆಲ್ಲ ತುಂಬ ಅಪಾಯ ಸ್ಥಳಗಳು ಅಂತ ಮಾರ್ಗದರ್ಶನ ಕೊಡ್ತೀವಿ. ಆದರೂ ಕೆಲವೊಂದು ಪ್ರವಾಸಿಗರು ಈ ಒಂದು ದರ್ಗಾ ಈ ಒಂದು ಸ್ಥಳದಲ್ಲಿ ಭಾಳ ಡೀಪ್ ಆದಂಥ ಸ್ಥಳ ಇದು. ಇಲ್ಲಿ ನೀರು ದುಂಬುವಂಥ ಸ್ಥಳ, ಇಲ್ಲಿ ಭಾಳ ಅಪಾಯವಾದ ಸ್ಥಳ. ನಾವು ಇಲ್ಲಿ ದಿನ ಪ್ರತಿಯೊಬ್ಬರು ಒಂದು 6 ಜನದಲ್ಲಿ ಯಾರಾದರೂ ಒಬ್ರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತೀವಿ ಪ್ರತಿದಿನ. ಆದರೂ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಪ್ರವಾಸಿಗರು ಇಲ್ಲಿ ನಮ್ಮ ಮಾತು ಕೇಳಲ್ಲ. ಕೆಲವರು ಆ ಕಡೆಯಿಂದ ಒಂದು ಲಾಂಗ್ ಎಲ್ಲ ಹೋಗಿ ಆ ಕಡೆ ಡಿಸ್ಟೆನ್ಸ್ ಜಾಗಗಳಿವೆ, ಆ ಕಡೆ ಒಂದು ಕಳ್ಳ ಜಾಗಗಳು ಮಾಡ್ಕೊಂಡು ಅಲ್ಲೆಲ್ಲ ಇಳಿದು ಬರ್ತಾರೆ, ಮತ್ತೆ ಈ ಕಡೆಯಿಂದ ಇಳಿದು ಬರ್ತಾರೆ. ನಮ್ಮ ಮಾತುಗಳು ಕೇಳಲ್ಲ ಇಲ್ಲಿ ಕೆಲವರು. ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಸಾವು ನೋವುಗಳು ಸಂಭವಿಸಿರ್ತದೆ. ಅವಾಗ ಬಂದು ನಮ್ಮ ಹತ್ರ ಸರ್ ನಿಮ್ಮ ಮಾತು ಕೇಳಬೇಕಾಗಿತ್ತು, ನೀವು ಇದು ಮಾಡಬೇಕಾಗಿತ್ತು, ನಾವು ಹೋಗ್ಬಿಟ್ವಿ ಸರ್, ಆ ಕಡೆಯಿಂದ ಹೋದ್ವಿ ಈ ಕಡೆಯಿಂದ ಹೋದ್ವಿ ಅಂತ ಹೇಳ್ತಾರೆ. ಆಗ ನಾವು ಅವ್ರಿಗೆ ನೋಡ್ರಪ್ಪ ಈ ಥರ ಇದಾಗುತ್ತವೆ, ಅದಕ್ಕೆ ಹೇಳೋದು ಏನೇ ಆದ್ರೂ ಸ್ವಲ್ಪ ನೀವು ನೋಡಬೇಕು, ಅಪಾಯ ಸ್ಥಳ ಯಾವುದು ಅಂತ ನೋಡ್ಕೊಂಡು ನೀವು ಅಬ್ಸರ್ವ್ ಮಾಡಿ ಅಲ್ಲಿ ನಾವು ಹೋಗ್ಬೋದಾ ಅಂದ್ಬಿಟ್ಟು ನಾವು ಸೂಕ್ತ ಪ್ಲೇಸ್ ನೋಡ್ಬಿಟ್ಟು ನೀವು ಹೋಗಿ ಅಂತ ಹೇಳಿ ಕೊಡ್ತೀವಿ. ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಅದರಿಂದ ಇನ್ನು ಮುಂದೆ ಈಗ ಬಹುಶಃ ನೀರು ಈಗ ಸ್ವಲ್ಪ ಬಿಟ್ಟಿದ್ದಾರೆ. ಈಗ ಇನ್ನು ಮುಂದೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಿಮ್ಮೊಂದು ಸಲಹೆ? ಮುಂದೆ ಈಗ ಆಲ್ರೆಡಿ ಹೋದ ವರ್ಷ ಈ ಒಂದು ಜುಲೈ ತಿಂಗಳಲ್ಲಿ ತುಂಬ ಯಥೇಚ್ಛವಾಗಿ ನೀರು ಬಂದಿತ್ತು. ಈ ವರ್ಷದಲ್ಲಿ ಯಾಕೋ ಮಳೆ ಅಂತ ಹೇಳ್ಕೊಳ್ಳೋಂಥ ಮಳೆ ಆಗಿಲ್ಲ. ಅದರಿಂದ ಇನ್ನೂ ಕೂಡ ನಮ್ಮ ಒಂದು ಈ ನದಿ ಭಾಗದಲ್ಲಿ, ಕಾವೇರಿ ನದಿ ಭಾಗದಲ್ಲಿ ನೀರು ಏನು ಬಂದಿಲ್ಲ. ನೀರು ತುಂಬ ನೀರೇನು ಬಂದಿಲ್ಲ. ಹಾಗಾಗಿ ಇನ್ನು ಮುಂದೆ ಮಳೆ ಆಗೋ ಚಾನ್ಸಸ್ ಇದೆ. ಆ ಒಂದು ಮಳೆ ಯಥೇಚ್ಛವಾಗಿ ಮಳೆ ಆದರೆ ಇಲ್ಲೆಲ್ಲ ಯಥೇಚ್ಛವಾಗಿ ನೀರು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಪ್ರವಾಸಿಗರಿಗೆ ಹೇಳ್ತೀವಿ ನಾವು, ದಯಮಾಡಿ ಈ ಅಪಾಯ ಸ್ಥಳಗಳಲ್ಲಿ ಯಾರು ಕೂಡ ಹೋಗಬೇಡಿ. ನೋಡಿ ನೀವು ಅದು ಎಷ್ಟು ರುದ್ರ ರಮಣೀಯವಾಗಿರುತ್ತೆ ಅಂದರೆ ಅದನ್ನ ಯಾರಿಗೂ ಕೂಡ ಅದೆಲ್ಲ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಅಂತ ರುದ್ರವಾಗಿ ಭಯಂಕರವಾಗಿರ್ತದೆ. ಅಂಥ ಪ್ಲೇಸ್ಗಳಿರ್ತದೆ. ಯಾರು ಕೂಡ ದಯಮಾಡಿ ದೂರದಿಂದನೇ ವೀಕ್ಷಣೆ ಮಾಡಿ, ಯಾರು ಹತ್ರ ಹೋಗಿ ಒಂದು ಸ್ವಲ್ಪ ಸಮಯದಲ್ಲಿ ಕೂಡ ನಾವು ಸಾವು ನೋವುಗಳ ಯಥೇಚ್ಛವಾಗಿ ಆಗ್ತವೆ. ಯಾಕಂದ್ರೆ ಈಗಾಗಲೇ TV ಮಾಧ್ಯಮದಲ್ಲಿ ಮತ್ತೆ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನೋಡ್ತೀರ ನೀವು, ಅಪಾಯಗಳು ಯಾವ ಥರ ಆಗುತ್ತವೆ ಅಂತ. ಅದರಿಂದ ಎಲ್ಲ ಪ್ರವಾಸಿಗರಿಗೆ ಹೇಳ್ತೀವಿ ನಾವು, ನೀವು ಸಾಧ್ಯವಾದಷ್ಟು ಅದನ್ನು ದೂರದಿಂದನೇ ನೋಡಿ ವೀಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಬಂಧುಗಳೇ. ನೋಡಿ, ನಮ್ಮ ಏನು ಈ ಒಂದು ಪ್ರವಾಸಿ ತಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ರಮೇಶ್ ಸರ್ ಅವರ ಒಂದು ಸೂಕ್ತ ಸಲಹೆ ಸಂದೇಶವನ್ನು ಪ್ರವಾಸಿಗರಿಗೆ ವಿಶೇಷವಾಗಿ ನೀಡಿರ್ತಾರೆ. ಸೊ ಇದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಪ್ರವಾಸಿಗರು, ವಿಶೇಷವಾಗಿ ಪ್ರತಿಯೊಬ್ಬರು ನೀರುಗಳಲ್ಲಿ, ಅಪಾಯದ ಸ್ಥಳಗಳಲ್ಲಿ, ಜಲಪಾತದ ಮೇಲ್ಭಾಗಗಳಲ್ಲಿ ಹೋಗಿ ಸಾವು ನೋವುಗಳಿಗೆ ಒಳಪಡ್ತಕ್ಕಂಥ ಈ ಒಂದು ಅನಾಹುತ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿಬಿಡ್ರಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂದರೆ ಇವಾಗ ಜೂನ್ ತಿಂಗಳಲ್ಲಿ ಯಥೇಚ್ಛವಾಗಿ ನೀರು ಬರಬೇಕಿತ್ತು, ಸೊ ಮಳೆ ಇಲ್ಲ. ಜುಲೈಲಿ ಬರಬೇಕಿತ್ತು, ಮಳೆ ಇಲ್ಲ. ಈಗ ಆಗಸ್ಟಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ತಮಿಳ್ನಾಡಿಗೋಸ್ಕರ ಕಳಿಸ್ತಾ ಇದ್ದಾರೆ. ಸೊ ಮುಂದಿನ ದಿವಸ ನೀರಿನ ಈಗ ಹನಿ ಆಗ್ತಾಯಿದೆ ಈಗ ನಮಗೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳಲ್ಲಿ ಮಳೆ ಯಾವ ಥರನಾದ್ರೂ ತಿರುಗ್ಬೋದು. ಅರ್ಥ ಆಯ್ತಾ? ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಮಳೆ ಆಗಲೇಬೇಕು. ಇನ್ನೊಂದು ತಿಂಗಳು ಕಾಲಾವಕಾಶ ಇದೆ. ಸೊ ಅಷ್ಟರೊಳಗಡೆ ಮಳೆಯಾಗಿ ಯಥೇಚ್ಛವಾಗಿ ನೀರು ಹೊಳೆ ಹರಿದು ಬಂದು ಯಥೇಚ್ಛವಾಗಿ ಬಂದಾಗ ಪ್ರಾಣಹಾನಿಗಳು ಯಥೇಚ್ಛವಾಗಿ ಆಗ್ತದೆ. ಆದ್ದರಿಂದ ಮುಂಚಿತವಾಗಿ ನಾನು ಪ್ರತಿ ವರ್ಷವೂ ಸಹ ಈ ಒಂದು ಗಗನಚುಕ್ಕಿ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸಿ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೇನೆ. ಸೊ ನಮ್ಮ ಸರ್ ಅವರು ಹೇಳಿದ್ರು, ಇಲ್ಲಪ್ಪ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ, ಬಂದು ಈಗಲೇ ಪ್ರವಾಸಿಗರಿಗೆ ಮಾಹಿತಿ ಕೊಟ್ಬಿಡು ಅಂತ ಹೇಳಿದ್ರು. ಅವರ ಮಾರ್ಗದರ್ಶನದಂತೆ ನಾನು ಇವತ್ತು ದರ್ಗಾ ಏನು ಈ ಒಂದು ಭರಚುಕ್ಕಿ ಜಲಪಾತ ಮತ್ತು ಈ ಸುತ್ತಮುತ್ತ ವಲಯದ ಸಾಕಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡುತ್ತಾ ಈ ಒಂದು ಸಂದೇಶವನ್ನು ನಾನು ಎಲ್ಲ ಪ್ರವಾಸಿಗರಿಗೆ ರೀಚ್ ಮಾಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ರಮೇಶ್ ಸರ್ ಅವರ ಪ್ರವಾಸಿ ಮಿತ್ರರು ಏನು ಹೇಳ್ತಿರ್ತಾರೆ, ಈ ಒಂದು ಕ್ರಮಗಳನ್ನು ಅನುಸರಿಸಿ ಅಂತ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.